ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿದ್ದೀರಾ, ತುಂಬ ಧನ್ಯವಾದಗಳು. ಇದೇ ರೀತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಫ್ರೆಂಡ್ಸ್, ಇವತ್ತು ನಾನು ಸಬ್ಸಿಗೆ ಸೊಪ್ಪು ಹೆಸ್ರು ಕಾಳು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಹೆಸ್ರು ಕಾಳಿಗೆ ಒಂದು ಬಟ್ಲ ಹೆಸ್ರು ಕಾಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಸ್ವಲ್ಪ ಹಿಂಗು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು. ಸೊಪ್ಪಿನ ಪಲ್ಯ ಅಲ್ವಾ, ಈರುಳ್ಳಿ ಜಾಸ್ತಿ ಹಾಕಿದರೆ ಸೊಪ್ಪು ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪಿಗೆ ಹಿಂಗೆಲ್ಲ ಹಾಕ್ಕೊಳ್ಳಿ. ಹಿಂಗೆಲ್ಲ ಹಾಕ್ಕೊಂಡ್ರೆ ಈ ಜೀರ್ಣ ಎಲ್ಲ ಚೆನ್ನಾಗಾಗುತ್ತೆ. ಕೆಲವರು ಸಬ್ಸಿಗೆ ಸೊಪ್ಪೆಲ್ಲ ಜೀರ್ಣ ಆಗಲ್ಲ. ಹಾಗಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯಲಿ. ಕುಕ್ಕರು ಒಣಕಾಳು ಹಾಕಿದ್ದೀನಿ ನಾನು, ಏನು ಹುರಿದಿಲ್ಲ, ಅದು ನೆನೆ ಹಾಕಿಲ್ಲ. ಕುಕ್ಕರೆಲ್ಲ ಹೆಸ್ರು ಕಾಳನ್ನ ನಾನು ನೆನೆ ಹಾಕಿಲ್ಲ. ಒಣ ಹೆಸ್ರು ಕಾಳನ್ನೇ ಡೈರೆಕ್ಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ, ಚಪಾತಿಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನಿವತ್ತು ಈ ಪಲ್ಯಕ್ಕೆ ರೊಟ್ಟಿ ಮಾಡ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋಣ. ಈಗ ಈರುಳ್ಳಿ ಬೆಂದಿದೆ. ಈಗ ಸಬ್ಸಿಗೆ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿರುತ್ತೆ ಈ ಪಲ್ಯ, ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆಲ್ಲ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಅಂತಾರೆ. ಇದಕ್ಕೆ ತಿಂದರೆ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹೊಟ್ಟೆ ಉಬ್ಬರ ಬಂದುಬಿಡುತ್ತೆ. ಗ್ಯಾಸ್ ಸಮಸ್ಯೆ ಎಲ್ಲ ಇದ್ದವ್ರು ತಿಂದರೆ, ಜೀರ್ಣಶಕ್ತಿ ಚೆನ್ನಾಗಿರಲ್ವಲ್ಲ, ಅವ್ರು ತಿಂದರೆ ಹೊಟ್ಟೆ ಉಬ್ಬರಿಸ್ದಂಗೆ ಆಗುತ್ತೆ. ಅವರಿಗೆ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ನಾರ್ಮಲಾಗಿ ನಾವೆಲ್ಲ ತಿಂದರೆ ತುಂಬ ಚೆನ್ನಾಗೇ ಇರುತ್ತೆ. ಆಮೇಲೆ ಬಾಣತಿಯವರೆಲ್ಲ ತಿಂದರೆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತಾಯಿ ಹಾಲು ಕುಡಿಸ್ತಾಳಲ್ವ ಅವಳು ಬಾಣತಿ ಮಗುಗೆ, ಈ ಸೊಪ್ಪು ತಿನ್ನೋದ್ರಿಂದ ಎದೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಬ್ಬರಿಗೂ ಹೆಲ್ತಿಯಲ್ಲೆಲ್ಲ ಸೊಪ್ಪುಗಳಲ್ಲಿ ಇದು ಚೆನ್ನಾಗಿರೋ ಸೊಪ್ಪೇ ಇರುತ್ತೆ. ಅದೇ ಕೆಲವ್ರಿಗೆ ಜೀರ್ಣಶಕ್ತಿ ಇರಲ್ಲ, ಕೆಲವರಿಗೆ ಇದು ತಿಂದರೆ ಅಲರ್ಜಿ ಆಗುತ್ತೆ. ಆ ಥರದವ್ರಿಗೆ ಮಾತ್ರ ಈ ಸೊಪ್ಪು ಸೆಟ್ ಆಗಲ್ಲ. ಮಿಕ್ಕಿದರೆಲ್ಲ ತಿನ್ಬೋದು, ನಾರ್ಮಲಾಗಿರೋರು ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಜೀರ್ಣಶಕ್ತಿ ಕಡಿಮೆ ಇರೋರು, ಆ್ಯಸಿಡಿಟಿ ಇರೋರು, ಈ ಥರದವರು ಸ್ವಲ್ಪ ಈ ಸೊಪ್ಪನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನೋಡಿ, ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಹೆಸ್ರು ಕಾಳು ಬೇಯಿಸಿಟ್ಕೊಂಡಿದ್ದೀನಲ್ಲ, ಹೆಸ್ರು ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಮಿಕ್ಸ್ ಮಾಡಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ನಾನು ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಕಾಳು ಬೇಕಾಗಲಿ, ಸೊಪ್ಪು ಬೇಕಾಗಲಿ ಉಪ್ಪು ಹಾಕ್ಕೊಂಡಿಲ್ಲ. ಈಗ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈ ಪಲ್ಯಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿದ್ದು ಸಾರಿನ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ಇದು ಹಾಕ್ತಾಯಿದ್ದೀನಿ. ಹಸಿದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಪಲ್ಯ ರೆಡಿಯಾಗಿದೆ. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು. ತಿಳಿಸಾರೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಗ್ಯಾಸ್ಟ್ರಿಕ್ ಏನಾದ್ರು ಪ್ರಾಬ್ಲಮ್ ಇರೋರಾದರೆ ಸ್ವಲ್ಪ ಇದು ಸಂಧಿ ಅಂತಾರೆ ಈ ಸೊಪ್ಪಿಗೆ, ಅದು ವಾಯು ಸಂಧಿ ಈ ಥರ ಅಂತಾರೆ. ಅದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ. ಹಿಂಗು, ಜೀರಿಗೆ ಎಲ್ಲ ಸೇರಿಸ್ಕೊಳ್ಳೋದ್ರಿಂದ ಆ ಥರ ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ರೊಟ್ಟಿ ನಾನು ಇವತ್ತು ಜೋಳದ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ. ಬಾಣ್ತಿಯರಿಗಂತೂ ಹೇಳಿ ಮಾಡಿಸಿದ ಪಲ್ಯ ಇದು. ಇವತ್ತು ಊಟಕ್ಕೆ ಜೋಳದ ರೊಟ್ಟಿ ಜೊತೆಗೆ ಸಬ್ಸಿಗೆ ಸೊಪ್ಪು ಹೆಸರು ಕಾಳಿನ ಪಲ್ಯ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ.